Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾಳೆ ಮೊದಲ ಹಂತದ ಮತದಾನ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮತ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯದಲ್ಲಿ ಒಟ್ಟು 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ನಡೆಯುತ್ತೆ. ಮೊದಲ ಹಂತದ ಚುನಾವಣೆ. ಮೊದಲ ಹಂತದಲ್ಲಿ 247 ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ. 14 ಕ್ಷೇತ್ರಗಳಲ್ಲಿ 30,000 ಮತಗಟ್ಟೆಗಳ ನಿರ್ಮಾಣ ಆಗಿದೆ. ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆಗಳು ಇದಾಗಲೇ ಆಗಿದೆ. ಬೆಂಗಳೂರಿನಲ್ಲಿ 13,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ರಾಜ್ಯಾದ್ಯಂತ ಮತದಾರರನ್ನ ಸೆಳೆಯೋದಕ್ಕೆ ವಿಶೇಷ ಮತಗಟ್ಟೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಬಹಳ ವಿಶೇಷವಾಗಿ ಮತಗಟ್ಟೆಗಳನ್ನ ಸಿಂಗಾರ ಮಾಡಲಾಗಿದೆ. ಜೊತೆಗೆ ಭದ್ರತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಕೋಟೆ ಮಾದರಿ ಆಗಿರಬಹುದು ಅಥವಾ ಜನಪದ ಮತಗಟ್ಟೆಗಳಾಗಿರ್ಬೋದು, ಸಖಿ ಮತಗಟ್ಟೆಗಳ ನಿರ್ಮಾಣವನ್ನ ಮಾಡಲಾಗಿದೆ. ಇದೀಗ ಕೊನೆ ಕ್ಷಣದ ಸಿದ್ಧತೆಗಳು, ಭದ್ರತೆ ಎಲ್ಲವನ್ನ ಕೂಡ ಒಮ್ಮೆ ಪರಿಶೀಲಿಸಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬರದ ಸಿದ್ಧತೆಗಳಾಗ್ತಾ ಇದೆ ಅಂತ. ನಾಳೆ ಮೊದಲ ಹಂತದ ಮತದಾನ ಕರ್ನಾಟಕದಲ್ಲಿ ನಡೆಯುತ್ತೆ. ಬಹಳ ದೊಡ್ಡ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮತ ಹಬ್ಬಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ಒಟ್ಟು 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಕೋಲಾರ, ಮಂಡ್ಯ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಜೊತೆಗೆ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳು, ಅದರ ಜೊತೆಗೆ ಚಾಮರಾಜನಗರ, ದಕ್ಷಿಣ ಕನ್ನಡ, ಒಟ್ಟು 14 ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಇರುತ್ತೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗ್ತಾ ಇರೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ನಾಳೆ ರಾಜ್ಯದ 14 ಕ್ಷೇತ್ರಗಳ ಮತದಾನ ಇರುವಂತಹ ಹಿನ್ನೆಲೆ ಮತದಾನ ಮಾಡೋದಕ್ಕೆ ಜನರು ಊರುಗಳತ್ತ ದೌಡಾಯಿಸ್ತಾ ಇದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಶ್ ಆಗಿದೆ. ಜನರಿಂದ ತುಂಬಿ ತುಳುಕ್ತಾ ಇದೆ. ಊರುಗಳತ್ತ ಮುಖ ಮಾಡಿದ್ದಾರೆ ನೂರಾರು ಪ್ರಯಾಣಿಕರು. ಚಿತ್ರದುರ್ಗ, ತುಮಕೂರು, ಹಾಸನ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾವಿದಾಗಲೇ ಹೇಳಿದ ಹಾಗೆ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ಇರುವಂತ ಕಾರಣ ಎಲ್ಲೆಲ್ಲಿ ಮತದಾನ ಮಾಡುವಂತ ಅವಕಾಶಗಳಿರುತ್ತೋ ನಾಳೆ ದಿನ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂತ ಅದಕ್ಕೆ ಸಂಬಂಧಪಟ್ಟಂತ ಜನ ಇದೀಗ ಊರುಗಳತ್ತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ. ಮತ್ತೊಂದು ಕಡೆಯಲ್ಲಿ ಚುನಾವಣಾ ಕರ್ತವ್ಯಕ್ಕೂ ಕೂಡ ಬಸ್ಗಳ ಬಳಕೆಯನ್ನ ಮಾಡ್ತಾ ಇದ್ದಾರಲ್ಲ, ಅದರ ಹಿನ್ನೆಲೆ ಬಸ್ಗಳ ಕೊರತೆ ಕಾಣಿಸ್ತಾ ಇದೆ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡೋವಂತಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಅಲ್ಲಿ ಬಸ್ಗಳ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ಹೆಚ್ಚುವರಿ ಬಸ್ನ ವ್ಯವಸ್ಥೆ ಏನಾದ್ರೂ ಮಾಡಬಹುದಾ? ಇನ್ನೂ ಕೂಡ ಸಮಯ ಇದೆ. ಹೇಗಾಗ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ನಿಮಗೆ ಪರಿಸ್ಥಿತಿ? ಹೌದು ಚೈತ್ರ, ಖಂಡಿತವಾಗ್ಲೂ ಕೂಡ ನಾಳೆ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಊರುಗಳಿಗೆ ತೆರಳಬೇಕಾದಂತ ರಾಜಧಾನಿಯಲ್ಲಿದ್ದಂತ ಏನೊಂದು ಮತದಾರರಿದ್ದಾರೆ, ಅವರ ತಮ್ಮ ತಮ್ಮ ಊರುಗಳಿಗೆ ಕೂಡ ತೆರಳುತ್ತಿದ್ದಾರೆ. ಸದ್ಯ ನಾನೀಗ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ ಕೂಡ BMTCಯ ಬಸ್ಗಳು ಬಂದಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಚುನಾವಣಾ ಆಯೋಗದ ಕರ್ತವ್ಯಕ್ಕಾಗಿ ಈಗಾಗಲೇ ಕೆಎಸ್ಆರ್ಟಿಸಿಯ 2100, BMTCಯ 1750 ಬಸ್ಸುಗಳನ್ನು ಈಗಾಗಲೇ ಕೂಡ ಕರ್ತವ್ಯಕ್ಕೆ ನೇಮಕವನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಮಾರ್ಗಗಳಂದ್ರೆ ತುಮಕೂರು ಇರ್ಬೋದು, ಪಾವಗಡ ಇರ್ಬೋದು, ಹಾಸನ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ರೀತಿ ಸಾಕಷ್ಟು ಮಾರ್ಗಗಳಲ್ಲಿ ಬಸ್ಸಿನ ಕೊರತೆ ಕೂಡ ಉಂಟಾಗಿರುವಂಥದ್ದು. ಕೆಲವೊಂದಷ್ಟು ಮಾರ್ಗಗಳಲ್ಲಿ ಬಸ್ಸಿನ ಕೊರತೆ ಉಂಟಾದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಇಂದು ಮತ್ತೆ ನಾಳೆಗೆ BMTCಯಿಂದ KSRTCಗೆ ಒಟ್ಟು 1000 ಬಸ್ಸುಗಳನ್ನ ಈಗಾಗಲೇ ಕೂಡ ನಿಯೋಜನೆ ಮಾಡಿರುವಂಥದ್ದು. ನಾನು ಕೂಡ ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. KSRTC ಬಸ್ ಸ್ಟ್ಯಾಂಡ್ನಲ್ಲಿ ಈಗಾಗಲೇ ಕೂಡ BMTC ಬಸ್ಸುಗಳು ಬಂದಿರುವಂಥದ್ದು. BMTC ಬಸ್ಸುಗಳ ಮೂಲಕವಾಗಿ ಮತದಾರರು ಏನು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ಯಾವುದೇ ತರವಾದಂಥ ಸಮಸ್ಯೆ ಆಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಅಂದರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನಗಳ ಕಾಲ ಸಾಕಷ್ಟು ಕಚೇರಿಗಳು ಕೂಡ ಈಗಾಗಲೇ ರಜಾವನ್ನು ನೀಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮತದಾರರು ಕೂಡ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. KSRTCಯ ಅಧಿಕಾರಿಗಳು ಕೂಡ ಯಾವುದೇ ತರವಾದಂಥ ಸಮಸ್ಯೆ ಆಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ಬಂದು ಪಕ್ಕದಲ್ಲಿ ಅಂದರೆ BMTC ಬಸ್ ಸ್ಟ್ಯಾಂಡ್ನಲ್ಲಿ ಯಾವ್ಯಾವ ಬಸ್ಸುಗಳಿದ್ದಾವೆ, ಎಲ್ಲೆಲ್ಲಿಗೆ ಹೋಗಬೇಕಾಗಿತ್ತು ಅಂತೇಳಿ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕೂಡ ಅವರ ಒಂದು ಊರಿಗೆ ತಲುಪಿಸುವಂಥದ್ದಾಗಿರ್ಬೋದು, ಈ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ರಾತ್ರಿ ಇನ್ನೂ ಹೆಚ್ಚಿನ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ BMTCಯ ಬಸ್ಸುಗಳನ್ನು ಕೂಡ ಇಲ್ಲಿ ತಂದು ನಿಲ್ಲಿಸ್ಕೊಂಡಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ಪ್ರಯಾಣಿಕರು ಸಂಕಷ್ಟ ಎದುರಿಸ್ತಾರೆ. ಒಂದು ವೇಳೆ ಏನಾದರೂ ಬಸ್ಸುಗಳು ಸಿಗದೆ ತೊಂದರೆ ಆದರೆ ಮತದಾನಕ್ಕೆ ಅಡ್ಡಿ ಆಗುತ್ತೆ. ಮತದಾನದ
ಜನದ ಪ್ರಮಾಣ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಥರವಾದಂಥ ಸಮಸ್ಯೆ ಆಗಬಾರ್ದು ಊರಿಗೆ ಹೋಗುವಂಥ ಪ್ರಯಾಣಿಕರಿಗೆ ಅಂತೇಳಿ ಈಗಾಗಲೇ ಒಟ್ಟು BMTCಯಿಂದ KSRTCಗೆ 1,000 ಬಸ್ಸುಗಳನ್ನು ಈಗಾಗಲೇ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಯಾಣಿಕರ ಸಂಖ್ಯೆ ನಿಧಾನವಾಗಿ ಸಂಜೆ ಆಗ್ತಿದ್ದಂತೆ ಕಡಿಮೆ ಆದರೂ ಕೂಡ 7-8 ಗಂಟೆಯ ನಂತರದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತೆ. ಕಾರಣ ಅಂತ ಹೇಳಿದ್ರೆ ಕಚೇರಿಗಳು ಮುಗಿದ ನಂತರ 7-8 ಗಂಟೆ ಅಷ್ಟೊತ್ತಿಗೆ ಆಫೀಸ್ಗಳೆಲ್ಲವೂ ಕೂಡ ಕ್ಲೋಸ್ ಆಗುತ್ತೆ. ಡ್ಯೂಟಿ ಮುಗಿಸ್ಕೊಂಡು ತಮ್ಮ ಊರಿಗೆ ಏನು ಹೋಗಬೇಕಾಗಿದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ ಹೋಗ್ಲಿಕ್ಕೆ ಅಂತೇಳಿ ಬರ್ತಾರೆ. ನಾಳೆ ಮತದಾನ ಕೂಡ ಇರುವಂಥದ್ದು, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ಚುನಾವಣಾ ಆಯೋಗ ಮನವಿಗಳನ್ನು ಮಾಡ್ತಾ ಇರುವಂಥದ್ದು, ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮತದಾರರೆಲ್ಲರೂ ಕೂಡ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂಥ ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವೆಲ್ಲಿಗೆ ಹೋಗ್ಬೇಕಾಗಿತ್ತು, ಎಷ್ಟೊತ್ತಾಯಿತು ಅಂತ? ನಾವು ತುಮಕೂರಿಗೆ ಹೋಗ್ಬೇಕಿತ್ತು. ಬಂದು 1 ಗಂಟೆ 1 ತಾಸಾಯಿತು. ಇಲ್ಲಿವರೆಗೆ ಯಾವುದು ಏನು ಬಸ್ ಸಿಕ್ಕಿಲ್ಲ. ಅಷ್ಟು ಖಾಲಿ ಬಸ್ ಇದ್ರೂ ಬಿಡ್ತಾ ಇಲ್ಲ. ಜನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಮ್ಯಾನೇಜ್ಮೆಂಟ್ ಏನು ಮಾಡ್ತಿರೋದು, ಏನು ಕತೆನೋ ಅಸಲಿದೆ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ನಮಗೆ. ಸೊ ನಾವು ಕಂಪ್ನಿಯಿಂದ ಬರ್ತೀವಿ, ಇಷ್ಟು ದೂರ ವಾಪಸ್ ಊರಿಗೆ ಹೋಗ್ಬೇಕಾಗಿರುತ್ತೆ. ನಮಗೂ ಲಾಂಗ್ ವೀಕೆಂಡ್ ಇರುತ್ತೆ, ನಮಗೂ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದಿರುತ್ತೆ. ಭಾಳ ತೊಂದರೆ ಆಗ್ತಿದೆ ನಮಗೆ ಕೂಡ. ಅಂದರೆ ಚೈತ್ರ, ಇಲ್ಲಿರೋ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು, ನಾವು ಕಚೇರಿ ಮುಗಿಸಿ ಈಗಾಗಲೇ ತುಮಕೂರಿಗೆ ಹೋಗಬೇಕು ಅಂತ ಬಂದಿದ್ದೀವಿ, ಬಸ್ಗಳು ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಚೈತ್ರ, ಎಸ್, ಥ್ಯಾಂಕ್ ಯು ಕಿರಣ್, ಡೀಟೇಲ್ಸ್ಗಾಗಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.